ನಾಯಕರ ಮಟ್ಟದ ಚರ್ಚೆ, ನಾಯಕರು ಕೇಂದ್ರದ ನಾಯಕರುಗಳು ಮತ್ತು ಇಲ್ಲಿ ನಮ್ಮ ಕರ್ನಾಟಕದ ರಾಜ್ಯ ಮಟ್ಟದ ನಾಯಕರುಗಳು ಚರ್ಚೆ ಮಾಡೋದು ಸಹಜ. ಇವತ್ತು ಕರ್ನಾಟಕ ಸರ್ಕಾರ ಬಹಳ ಇಂಪಾರ್ಟೆಂಟ್ ಮುಖ್ಯವಾದಂಥ ರೋಲನ್ನ ಇಡೀ ಭಾರತ ದೇಶದಲ್ಲೇ ಒಂದು ಗ್ಯಾರಂಟಿ ಸ್ಕೀಮ್ ಏನಿದೆ, ಇಡೀ ಬಿಜೆಪಿ ಸರ್ಕಾರಕ್ಕೆ ಒಂದು ಶೆಡ್ ಹೊಡೆದು ಇವತ್ತು ನಾವು ಬಡವರ ಜೊತೆ ಇರ್ತೇವೆ ಅನ್ನೋದನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಇವತ್ತು ಕೇಂದ್ರದ ಕಾಂಗ್ರೆಸ್ಸಿನ ಪಕ್ಷದ ಹಿರಿಕರಿಗೆ ಯಾವ ರೀತಿ ಬಲವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಲೋಕಾರೂಢಿ ಮಾತಾಡಿರ್ತಾರೆ ಅಂತ ನಾನು ಭಾವಿಸ್ಕೊತೇನೆ. ನೆನ್ನೆನೂ ಸಹ ನಮಗೆಲ್ಲ MLAs ನಮ್ಮ ಸುರ್ಜೇವಾಲ ಸಾಹೇಬರು ಪ್ರತಿಯೊಬ್ಬರಿಗೂ ಕರೆಸಿ ಏನು ಅನುದಾನಗಳು ಬೇಕು, ನಿಮ್ಮ ಕಷ್ಟ ಸುಖಗಳು ಏನು ಅನ್ನೋದನ್ನ ಕಾಂಗ್ರೆಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದ್ದಂತೆ ಪ್ರಜಾಪ್ರಭುತ್ವ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಅದು. ನಾವೆಲ್ಲ ಹೋಗಿದ್ದೋ ನಮ್ಮ ಕೆಲವು ವಿಚಾರಗಳನ್ನ ಅವ್ರ ಮುಂದೆ ಚರ್ಚೆಗೆ ಏನು ಅವಕಾಶ ಕೊಟ್ಟಿದ್ರು ಅದನ್ನ ಬಳಸ್ಕೊಂಡು ಅವ್ರ ಮುಂದೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಸೂಕ್ತವಾಗಿ ನಮ್ಗೆ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ಸುರ್ಜೇವಾಲ ಅವ್ರ ಮುಂದೆ ನಾಯಕತ್ವ ಬದಲಾವಣೆ ಬಗ್ಗೆ ಏನಾದ್ರು ಶಾಸಕರು ಇಲ್ಲ, ಅದನ್ನ ಅದಕ್ಕೆ ನಿಮ್ಗೆ ಹೇಳುವಂಥದ್ದು, ಎಲ್ಲರೂ ನೀವು ಮೀಡಿಯಾದವರೆಲ್ಲ ಫ್ರೆಂಡ್ಸಿ ಆಗ್ಬಿಟ್ಟು ಇವಾಗ ಆಗ್ಬೇಕು ನಾಳೆ ಆಗ್ಬೇಕು ಅನ್ನೋಕೆ ಹೊರಟ್ಬಿಟ್ಟಿದ್ದೀರಿ. ನಮ್ಮಲ್ಲೆಲ್ಲ ಪಾರ್ಟಿ ಒಂದು ಶಿಸ್ತಿನ ಒಂದು ಕಾಂಗ್ರೆಸ್ ಪಾರ್ಟಿ ಇದು. ಅದಕ್ಕೆ ಆದಂತ ಹೈಕಮಾಂಡ್ ಅವರು ಎಲ್ಲ ರೀತಿಯ ಮಾನದಂಡಗಳನ್ನ ತೆಗೆದುಕೊಂಡು ಯಾವ ಕಾಲ ತಕ್ಕಂತೆ ಏನೇನು ನಿರ್ಧಾರ ತೆಗೆದುಕೋಬೇಕು ಅನ್ನೋದೊಂದು ಇತಿಹಾಸ ಇದೆ. ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ಬಹಳಷ್ಟು ಸೂಕ್ತವಾಗಿ ಒಂದು ಸಮರ್ಥವಾಗಿ ಒಂದು ನಾಯಕತ್ವವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಹೈಕಮಾಂಡ್ ಅವರ ಆದೇಶದಂತೆ ನಮ್ಮ MLAಗಳ ಒಂದು ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಕಾಂಗ್ರೆಸ್ ಪಾರ್ಟಿ ಅವತ್ತೇನು ಕೊಟ್ಟೋ ಮ್ಯಾನಿಫೆಸ್ಟೋ ಅದನ್ನ ಹೆಚ್ಚಿನದಾಗಿ ಏನ್ ಬಿಜೆಪಿ ಪಕ್ಷದವರು JDS ಪಕ್ಷದವರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮಾಡಿ ತೋರಿಸಿ ಒಂದು ಮಾದರಿಯಾಗಿ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನೇ 5 ವರ್ಷ CM ಅಂತ, ಪವರ್ ಶೇರಿಂಗ್ ಬಗ್ಗೆ ಯಾವ್ದು ಮಾತಾಡೋದಿಲ್ಲ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡನಲ್ಲ. ಇವತ್ತು CM ಕುರ್ಚಿ ಖಾಲಿ ಇಲ್ಲ. ಪ್ರತಿ ಬಾರಿ DK ಶಿವಕುಮಾರ್ ಸಾಹೇಬ್ರೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ನಿಮ್ ಕೆಲಸ ನಿಮ್ಮ ಹಂತದಲ್ಲಿ ಮಾಡಬೇಕು ಅಂತ. ಆ ಒಂದು ನಾನು ಸಹ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಶಾಸಕರಾಗ್ಲಿ ಹಿರಿಕರಾಗ್ಲಿ ಈ ವಿಚಾರಗಳಲ್ಲಿ ಕೂಡುದು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಏನು ನಮ್ಮ ಸಾಹೇಬ್ರುಗಳು ಹೇಳ್ತಾ ಇದ್ದಾರೆ ಅದನ್ನು ಸಹ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.